ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾರೆ ಇನ್ಫಾರ್ಮೇಷನು. ನೀವೇನಾದರೂ ಜೊಮ್ಯಾಟೊ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕಂದ್ರೆ, ಅಂದರೆ ನೀವು ಡೆಲಿವರಿ ಬಾಯ್ ಜೊಮ್ಯಾಟೊ ಅಪ್ಲಿಕೇಶನ್ ನೀವೇನಾದರೂ ಡೌನ್ಲೋಡಿಂಗ್ ಮಾಡಬೇಕಂದ್ರೆ ಹೇಗೆ ಅದನ್ನು ನೀವು ಡೌನ್ಲೋಡಿಂಗ್ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ನಿಮಗೇನಾದರೂ ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ರಿಸೀವ್ ಆದರೆ ಮಾತ್ರ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಈಗ ನಾವು ವಿಡಿಯೋಗೆ ಹೋಗೋಣ. ಫಸ್ಟು ನಿಮಗೆ ಅಪ್ಲಿಕೇಶನ್ ಅದು ನಿಮಗೆ ಎಲ್ಲಿ ಸಿಗೋಲ್ಲ, ಬಟ್ ಓನ್ಲಿ ಒಂದೇ ಒಂದು ಸೈಟಲ್ಲಿ ಮಾತ್ರ ನಿಮಗೆ ಸಿಗೋದು. ಬಟ್ ನಿಮಗೆ ಇಲ್ಲಿ ತೋರಿಸ್ತಾ ನೋಡಿ, ಇದು ವೆಬ್ಸೈಟ್ ಲಿಂಕು ನಾನು ಇಲ್ಲಿ ಕೊಡ್ತಾಯಿದ್ದೀನಿ. ಬಟ್ ನಾನು ನಿಮಗೆ ಈ ವೆಬ್ಸೈಟ್ ಲಿಂಕ್ ಮುಖಾಂತರ ನೀವು ಈಗ ಅದನ್ನು ಡೌನ್ಲೋಡಿಂಗ್ ಮಾಡಬೇಕು ಅಂತ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ನೀವು ಆ ಥರ ನೀವು ಜಸ್ಟ್ ಲಿಂಕ್ ಅನ್ನೋದು ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಡೌನ್ಲೋಡಿಂಗ್ ಅಂತ ಮಾಡ್ಬೋದು, ಓಕೆನಾ. ಈಗ ನೋಡೋಣ ಈಗ ಅದನ್ನು ಡೌನ್ಲೋಡಿಂಗ್ ಮಾಡಬೇಕು ಅಂತ. ಈಗ ನೋಡಿದ್ರೆ ಫಸ್ಟ್ ನಾನು ಸೈಟ್ ಡೈರೆಕ್ಟಾಗಿ ಹೋಗ್ತೀನಿ. ಈಗ ಕ್ರೋಮ್ ಅಂತ ಓಪನ್ ಮಾಡ್ತೀನಿ. ಬಟ್ ಸೇಮ್ ಇದಕ್ಕೆ ಮುಂಚೆ ನಿಮಗೆ ತೋರಿಸಿದ ಲಿಂಕೆಲ್ಲ ಇಲ್ಲೇ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಡೈರೆಕ್ಟಾಗಿ ನಿಮಗೆ ಅದು ಈ ಥರ ಒಂದು ಸೈಟ್ ಅಂತ ಓಪನ್ ಆಗುತ್ತೆ. ಬಟ್ಟು ನಿಮ್ಗೆ ಇಲ್ಲೊಂದು ಆಪ್ಷನ್ಸ್ ಅಂತ ಅವರೇ ಕೊಡ್ತಾರೆ, ಈ ಥರ ನೀವು ಇನ್ಸ್ಟಾಲೇಷನ್ ಮಾಡಬೇಕು. ಬಟ್ ಈ ಥರ ನೀವು ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆಲ್ಲ ಅಪ್ಲಿಕೇಶನ್ ಅಂತ ಓಪನ್ ಆಗುತ್ತೆ ಅಂತ. ಬಟ್ಟು ಹೇಗೆ ಅದನ್ನು ಫಸ್ಟ್ ನೀವು ಡೌನ್ಲೋಡ್ ಮಾಡಬೇಕಂದ್ರೆ, ಫಸ್ಟ್ ಸೈಟಲ್ಲಿ ನಿಮಗೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಅಂತ ಇಲ್ಲಿ ಡೌನ್ಲೋಡ್ ಮಾಡಬೇಕು ಅಂತ ಯಾವ ಆಪ್ಷನ್ ನಿಮಗೆ ಸಿಗೋಲ್ಲ. ಇದು ಜೆನ್ಯೂನ್ ಸೈಟ್, ಇದು ಅಮೆಜಾನ್ ಅವ್ರದ್ದೇ, ಜೊಮ್ಯಾಟೊ ಅವ್ರದ್ದೇ ಈ ಸೈಟ್ ಅನ್ನೋದು. ಕೆಳಗಡೆ ನೋಡಿ, ರಿಸರ್ವ್ಡ್ ಫಾರ್ ಜೊಮ್ಯಾಟೊ ಆ್ಯಪ್ ಅಂತ, ಓಕೆನಾ. ಖಂಡಿತ ನೀವು ಇದನ್ನು ಡೌನ್ಲೋಡಿಂಗ್ ಮಾಡ್ಕೋಬೋದು. ಬಟ್ಟು ಡೌನ್ಲೋಡಿಂಗ್ ನೀವು ಹೇಗೆ ಮಾಡಬೇಕಂದ್ರೆ, ಇಲ್ಲೊಂದು ರಿಫ್ರೆಶ್ ಅಂತ ಒಂದು ಸತಿ ನೀವು ರಿಫ್ರೆಶ್ ಮಾಡಿ ಸೈಟ್ ಅಂತ ಜಸ್ಟ್ ನೀವು ರಿಫ್ರೆಶ್ ಮಾಡಿದ್ರೆ ಸಾಕು. ಒಂದು ನಿಮಗೆ ಪಾಪಪ್ ಅಂತ ಬಂದಿದೆ ನೋಡಿ, ಫೈಲ್ ಮೈ ಬಿ ಹಾರ್ಮ್ಫುಲ್ ಅಂತ, ಡು ಯು ವಾಂಟ್ ಟು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬಂದಿದೆ. ಅದ್ರಲ್ಲಿ ನೀವು ಡೌನ್ಲೋಡಿಂಗ್ ಅಂತ ಎನಿವೇರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಡೌನ್ಲೋಡಿಂಗ್ ಫೈಲ್ ಅಂತ ಒಂದಿದೆ, ಟೋಟಲಾಗಿ ನಿಮಗೆ 27 MB ಅಂತಿದೆ. ಈಗ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಆರಾಮಾಗಿ ಡೈರೆಕ್ಟಾಗಿ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಬಟ್ಟು ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ಮಾತ್ರ ಸ್ವಲ್ಪ ಹುಷಾರು, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲೇ ನೀವು ಓಪನ್ ಮಾಡಿ ಲಾಗಿನ್ ಮಾಡ್ಕೋಬೋದು. ನಾನು ಇಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ಟು ಜಾಸ್ತಿ ಟೈಮ್ ಏನೂ ಆಗೋಲ್ಲ, ಬಟ್ಟು ನಾರ್ಮಲಾಗಿ ನಿಮಗೆ ಇನ್ಸ್ಟಾಲ್ ಮಾಡ್ಕೋಬೋದು. ಪರ್ಮಿಷನ್ಸ್ ನೀವು ನಿಮ್ಮ ಫೋನಲ್ಲಿ ಎನೇಬಲ್ ಮಾಡಬೇಕು. ಒನ್ಸ್ ನೀವು ಎನೇಬಲ್ ಮಾಡಿದ ತಕ್ಷಣ ಒಂದು ಪರ್ಮಿಷನ್ಸ್ ಅಂತ ನೀವು ಕೊಡಬೇಕು. ನೀವು ಆ್ಯಪ್ ಒಳಗಡೆ ಹೋಗಿ ಅಲ್ಲೊಂದು ಪರ್ಮಿಷನ್ಸ್ ಅಂತ ಒಂದು ಇದಿರುತ್ತೆ, ಅದನ್ನು ನೀವು ಎನೇಬಲ್ ಮಾಡ್ಬೋದು, ಓಕೆನಾ. ಈ ಥರ ನೀವು ಒಂದು ಎನೇಬಲ್ ಅಂತ ಮಾಡಿಕೊಂಡು ಮತ್ತೆ ನೀವು ಫೋಟೋಸು ಮತ್ತು ಲೊಕೇಶನ್ ಎಲ್ಲ ನೀವು ಸ್ವಲ್ಪ ಅಲೋ ಮಾಡಬೇಕು. ನಿಮ್ಮ ಫೋಟೋಸ್ ಅದು ಸರಿ, ನಿಮ್ಮ ಗ್ಯಾಲರಿ ಬಗ್ಗೆ ಅದು ಸರಿ. ನೆಕ್ಸ್ಟು ನಿಮ್ಮ ಲೊಕೇಶನ್ ಅಂತ ಒಂದು ಅಲೋ ಅಂತ ಇರಬೇಕು. ಫೈನಲಾಗಿ ನಿಮಗೆ ಯಾವ ಲ್ಯಾಂಗ್ವೇಜ್ ನೀವು ಕಂಫರ್ಟಬಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಜೊಮ್ಯಾಟೊದಲ್ಲಿ ಯಾವ ನಂಬರ್ ನಿಮಗೆ ರಿಜಿಸ್ಟರ್ ಆಗಿದೆಯೋ ಆ ಮೊಬೈಲ್ ನಂಬರ್ ಅಂತ ನೀವು ಇಲ್ಲಿ ಎಂಟ್ರಿ ಮಾಡಿದ್ರೆ ಸಾಕು. ಅಂದರೆ ನೀವು ರಿಜಿಸ್ಟರ್ ಮಾಡಿರಬೇಕು ಇದಕ್ಕೆ ಮುಂಚೆ, ಅಂದರೆ ನಿಮ್ಮ ಐ ಡಿ ಅಂತ ಆ್ಯಕ್ಟಿವ್ಸ್ ಆಗಿರಬೇಕು. ಒನ್ಸ್ ಆ್ಯಕ್ಟಿವ್ಸ್ ಆಗಿದ ತಕ್ಷಣ ನೀವು ಇಲ್ಲಿ ಮೊಬೈಲ್ ನಂಬರ್ ಅಂತ ಎಂಟ್ರಿ ಮಾಡಿ ಮತ್ತೆ ನೀವು ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಸಾಕು. ಖಂಡಿತ ನಿಮಗೆ ಲಾಗಿನ್ ಮಾಡ್ಕೋಬೋದು ನಿಮ್ಮ ಐ ಡಿ ಅಂತ, ಓಕೆನಾ. ಈ ಥರ ನಿಮಗೆ ಒಂದು ಅಪ್ಲಿಕೇಶನ್ ಅಂತ ಇದೆ. ನಿಮಗೆ ಏನಾದರೂ ಲಿಂಕ್ ಬೇಕಂದ್ರೆ ನಾನು ಕೆಳಗಡೆ ಕೊಡ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಅಂತ ಮಾಡ್ಕೋಬೋದು, ಓಕೆನಾ. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ರಿಸೀವ್ ಆದರೆ ಮಾತ್ರ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಗುಡ್ ಬೈ.